ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಗುಲಾಬ್ ಜಾಮೂನು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈ ಗುಲಾಬ್ ಜಾಮೂನು ನಾನು ಮನೆಯಲ್ಲಿರೋ ಇಂಗ್ರೀಡಿಯೆಂಟಿಂದನೇ ಮಾಡಿರೋದು. ಎರಡು ಥರದ್ದು ವೆರೈಟಿ ಮಾಡಿ ತೋರಿಸ್ತೀನಿ ಇವತ್ತು. ಈ ಗುಲಾಬ್ ಜಾಮೂನ್ ಯಾವ ಥರ ನಮ್ಮ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟಿಂದ ಯಾವ ಥರ ಮಾಡಬೇಕು. ಪಾಕೆಟ್ ಗುಲಾಬ್ ಜಾಮೂನ್ ತಂದು ತಿನ್ನೋಕ್ಕಿಂತ ನಾವು ಮನೆಯಲ್ಲೇ ಹಿಂಗೆ ರೆಡಿ ಮಾಡಿದ್ರೆ ಈ ಗುಲಾಬ್ ಜಾಮೂನು ಹೆಲ್ದಿಯಾಗೂ ಇರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಹೆಲ್ತಿಗೆ ತಿನ್ನೋಕ್ಕೆ ಒಳ್ಳೆಯದು ಇರುತ್ತೆ, ಮಕ್ಕಳು ತಿನ್ನೋಕ್ಕೇನು ಒಳ್ಳೆಯದಿರುತ್ತೆ. ತೋರಿಸ್ತೀನಿ ಬನ್ನಿ. ಈಗ ಇಲ್ಲಿ ನೋಡಿ, ಬಾಂಬೆ ರವೆ ತೊಗೊಂಡಿದ್ದೀನಿ ನಾನು. 1 ಕಪ್ಪಿಂದ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದನ್ನು ಈಗ ಸೈಡಿಗೆ ಇಟ್ಕೋತೀನಿ. ಮೊದಲು ನಾವು ಈ ಗುಲಾಬ್ ಜಾಮೂನ್ಗೆ ನಾವು ಪಾಕ ಮಾಡ್ಕೊಳ್ಳೋಣ ಸಕ್ಕರೆಯಿಂದ. ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ, ಸ್ಟೀಲ್ದು ಪಾತ್ರೆ. ಅದರಲ್ಲಿ ಈ ಕಪ್ಪಿಂದ 3 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ 1.5 ಕಪ್ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. 1.5 ಕಪ್ ಅಷ್ಟೇ ಹಾಕಿರೋದು. ಈ ಸಕ್ಕರೆ ನಂದು ತುಂಬ ಸ್ವೀಟ್ ಇದೆ, ಅದಕ್ಕೆ ನಾನು 1.5 ಕಪ್ ಹಾಕಿದ್ದೀನಿ. ಒಂದೊಂದು ಸಕ್ಕರೆ ಸ್ವೀಟ್ ಇರುತ್ತೆ, ಒಂದೊಂದು ಸ್ವಲ್ಪ ಸ್ವೀಟ್ ಕಮ್ಮಿ ಇರುತ್ತೆ. ನಿಮ್ಮದು ಮನೇಲಿ ಯಾವ ಥರ ಇದೆ, ಸ್ವಲ್ಪ ಸಪ್ಪೆ ಇದ್ದರೆ 2 ಕಪ್ ಹಾಕ್ಕೊಳ್ಳಿ ಸಕ್ಕರೆ. ಇಲ್ಲಿ ನಾನು 2.5 ಕಪ್ ಆಗೋಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ. ಆಮೇಲೆ ಇಲ್ಲಿ ನೋಡಿ, 2 ಚಮಚ ಆಗೋಷ್ಟು ಹಾಲಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಈ ಥರ ಕಲಿಸ್ಕೊಂಡು ಈ ಥರ ನಿಧಾನಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡ್ಕೊಳ್ಳೋಣ ಹಾಲನ್ನ. ಹಾಲು ಬಿಸಿ ಆದಮೇಲೆ ಈಗ ನೋಡಿ, ಹಾಲು ಬಿಸಿಯಾಗಿದೆ. ಇದರಲ್ಲಿ ನಾನು ಆ ರವೆನ ಮೆಜರ್ಮೆಂಟ್ ಮಾಡಿ ಇಟ್ಟಿದ್ನಲ್ಲ, ಆ ರವೆ ಇದರಲ್ಲಿ ಹಾಕ್ಕೋತೀನಿ. ಇಲ್ಲಿ ನೋಡಿ, ಈ ಥರ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಇದರಲ್ಲಿ ಗಂಟಾಗ್ಬಿಡುತ್ತೆ. ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಾಲೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋ ತನಕ ನಾವು ಇದನ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಯಾಕೆ ಹಾಕ್ಕೊಂಡೆ ಅಂದರೆ ಇದು ಪ್ಯಾನ್ಗೆ ಅಂಟ್ಕೊಳ್ಳಲ್ಲ ಅಂತ. ಆಮೇಲೆ ತಿನ್ನುವಾಗಲೂ ಈ ಗುಲಾಬ್ ಜಾಮೂನಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ನೋಡಿ, ಈಗ ಎಲ್ಲ ಹಾಲು ಡ್ರೈ ಆಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ ಈ ಮಿಶ್ರಣ, ಗುಲಾಬ್ ಜಾಮೂನ್ ಮಿಶ್ರಣ. ಇದನ್ನು ಒಂದು ಪ್ಲೇಟಲ್ಲಿ ತಕ್ಕೋತೀನಿ, ದೊಡ್ಡ ತಟ್ಟೆಯಲ್ಲಿ. ಈಗ ತುಂಬ ಬಿಸಿ ಇದೆ. ಇದನ್ನು ತಣ್ಣಗಾಗೋ ತನಕ ಸ್ವಲ್ಪ ಹೊತ್ತು ಬಿಡ್ತೀನಿ. ತಣ್ಣಗಾದಮೇಲೆ ಈ ಥರ ಕೈಯಿಂದ ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಹಿಟ್ಟು ಕಲಿಸ್ತೀವಲ್ಲ ಆ ಥರ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಾಂದರೆ ಈ ರವೆನ ಇದು ಗುಲಾಬ್ ಜಾಮೂನ್ ಮಾಡಿ ನಾವು ಫ್ರೈ ಮಾಡ್ತೀವಲ್ಲ, ಆ ಟೈಮಲ್ಲಿ ಇದು ಗುಲಾಬ್ ಜಾಮೂನ್ ಒಡ್ಕೊಳ್ಳುತ್ತೆ ಎಣ್ಣೆಯಲ್ಲಿ. ಈ ಥರ ನಾನು ಹೆಂಗೆ ಸ್ಮೂತ್ ಮಾಡ್ತಾಯಿದ್ದೀನಿ ನೋಡಿ ಈ ಬ್ಯಾಟ್ರನ್ನ, ಈ ಥರ ಸ್ಮೂತು ಮಾಡ್ಕೋಬೇಕು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಎಷ್ಟು ಹದವಾಗಿ ಕಲಿಸ್ಕೊಂಡಿದ್ದೀನಿ ರವೆನ ನಾನು, ಮಿಶ್ರಣನ, ಗುಲಾಬ್ ಜಾಮೂನ್ ಮಿಶ್ರಣ ಈ ಥರನೇ ಕಲಿಸ್ಕೋಬೇಕು. ಇಲ್ಲಿ ಪಾಕ ರೆಡಿ ಆಗಿಬಿಟ್ಟಿದೆ. ಇದರಲ್ಲಿ ನಾನು ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ. ಇಲ್ಲಿ ನೋಡಿ, ಇದೇ ಥರ ಜಾಸ್ತಿ ಗಟ್ಟಿ ಆಗಬಾರ್ದು ಪಾಕ. ಇದೇ ಥರ 1 ಎಳೆ ಪಾಕ ಇದ್ದರೆ ಸಾಕು. ಈಗ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋಣ. ಫಸ್ಟಿಗೆ ರೌಂಡ್ ಶೇಪು ಮಾಡ್ಕೊಳ್ಳೋಣ. ಈ ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳೋಣ ಫಸ್ಟಿಗೆ. ಆಮೇಲೆ ಮಾಡ್ಕೊಳ್ಳೋಣ ಇನ್ನೊಂದು ಶೇಪು. ನೋಡಿ, ಈ ಗುಲಾಬ್ ಜಾಮೂನಲ್ಲಿ ಒಂಚೂರು ಕ್ರ್ಯಾಕ್ ಬಂದಿಲ್ಲ. ಇಷ್ಟು ಹದವಾಗಿ ಆಗಿದೆ ಈ ಗುಲಾಬ್ ಜಾಮೂನು ಮಿಶ್ರಣ. ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಯಾವ ಗುಲಾಬ್ ಜಾಮೂನಲ್ಲಿ ಒಂಚೂರು ಕ್ರ್ಯಾಕ್ ಇಲ್ಲ. ಇಷ್ಟೇ, ಹಿಂಗೆ ಇರುತ್ತೆ. ಫ್ರೈ ಮಾಡಿದಾಗಲೂ ಹಾಗೆ ಇರುತ್ತೆ. ಈಗ ಇನ್ನೊಂದು ಥರದ್ದು ಡಿಸೈನ್ ಮಾಡಿ ತೋರಿಸ್ತೀನಿ. ಅದು ರೌಂಡ್ ಆಯಿತು, ಇದು ಸ್ವಲ್ಪ ಉದ್ದ ಇರುತ್ತೆ, ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಎರಡು ಒಂದೇ ಇರುತ್ತೆ, ಆದರೆ ನೋಡೋಕ್ಕೆ 2 ಥರ ಗುಲಾಬ್ ಜಾಮೂನ್ ಇರುತ್ತೆ. ನೋಡಿ, ಈ ಥರ ಮಾಡಿದ್ದೀನಿ. ಅದು ರೌಂಡ್ ಶೇಪು, ಇದು ಒಂದು ಸ್ವಲ್ಪ ಉದ್ದ ಶೇಪು. ಈಗ ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವನ್ನ ಎರಡನ್ನೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಬಿಸಿಯಾಗಿದೆ, ಸ್ವಲ್ಪ ಹಾಕಿ ನೋಡಿದೆ ನಾನು. ಈಗ ಫಸ್ಟಿಗೆ ನಾವು ರೌಂಡ್ ಶೇಪ್ ಇದೆಯಲ್ಲ ಗುಲಾಬ್ ಜಾಮೂನು, ಅದನ್ನು ಫ್ರೈ ಮಾಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಒತ್ತಿ. ಬೆಲ್ಲೈಕನ್ ಒತ್ತಿದ್ರೆ
ನಾನು ಹಾಕೋ ವಿಡಿಯೋ ಫಸ್ಟಿಗೆ ನಿಮಗೆ ತಲುಪುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಒಂಚೂರು ಕ್ರ್ಯಾಕ್ ಬಂದಿಲ್ಲ ನೋಡಿ. ಎಷ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇವು ಗುಲಾಬ್ ಜಾಮೂನು ಈ ಥರ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ. ಜಾಸ್ತಿ ಮಾಡಿ ಫ್ರೈ ಮಾಡಿಕೊಂಡ್ರೆ ಒಳಗಡೆ ಬೇಯಲ್ಲ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಈ ಥರ ಗುಲಾಬ್ ಜಾಮೂನ್ನ ನಾವು ಸ್ವಲ್ಪ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿ ಒಂದು ರೌಂಡ್ ಶೇಪ್ನ ಫ್ರೈ ಮಾಡಿ ತಗೊಂಡಿದ್ದೀನಿ. ಆಮೇಲೆ ಇದು ಎರಡನೇ ಬ್ಯಾಚು, ಇದು ಉದ್ದ ಇರೋ ಗುಲಾಬ್ ಜಾಮೂನು. ಇದನ್ನು ಆಮೇಲೆ ಹಾಕಿದ ತಕ್ಷಣ ಚಮಚೆಯಿಂದ ತಿರುಗಿಸ್ಬೇಡಿ, ಇಲ್ಲಾಂದರೆ ಒಂದು ಸ್ವಲ್ಪ ಕ್ರ್ಯಾಕ್ ಆದಂಗೆ ಆಗುತ್ತೆ. ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ತಿರುಗಿಸಿ ನೋಡಿ. ಇದು ಆಗಿಬಿಟ್ಟಿದೆ, ಒಂಚೂರು ಕ್ರ್ಯಾಕ್ ಆಗಿಲ್ಲ. ಎರಡು ಗುಲಾಬ್ ಜಾಮೂನಲ್ಲಿ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಒಂಚೂರು ಕ್ರ್ಯಾಕ್ ಬಂದಿಲ್ಲ ನೋಡಿ. ಈಗ ನಾನು ಮಾಡಿದ್ನಲ್ಲ ಸಕ್ಕರೆ ಪಾಕ, ಇದಕ್ಕೆ ಹಾಕೋಣ. ಹಾಕಿಬಿಟ್ಟು ಒಂದು 10-20 ನಿಮಿಷ ನಾನು ಮುಚ್ಚಿಟ್ಬಿಟ್ಟು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಎರಡರಲ್ಲಿ ನೀರು ಇದು ಗುಲಾಬ್ ಜಾಮ್ ಪಾಕ ಹಾಕಿಬಿಟ್ಟು ಇಟ್ಟಿದ್ದೆ 10-20 ನಿಮಿಷ. ಎಷ್ಟು ನೋಡಿ ಚೇಂಜ್ ಆಗಿಬಿಟ್ಟಿದೆ ಎರಡೂ. ಇವು ಪಾಕನ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಎಷ್ಟು ದಪ್ಪ ಕಾಣ್ತಿದೆ ನೋಡಿ. ಈಗಲಿಂದ ಆವಾಗಲಿಂದ ಎಷ್ಟು ಚೇಂಜ್ ಕಾಣ್ತಾ ಇದೆ. ಇದು ರೌಂಡ್ ಶೇಪು, ಅದು ಉದ್ದ ಇರೋದು ನೋಡಿ ಎಷ್ಟು ಡಿಫ್ರೆಂಟ್ ಇದೆ. ಆವಾಗಲಿಂದ ಈಗ ಪಾಕನ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಇವು ಗುಲಾಬ್ ಜಾಮೂನು. ನಿಮ್ಗೆ ತೋರಿಸ್ತೀನಿ ಬನ್ನಿ ಕಟ್ ಮಾಡಿ ನೋಡಿ. ಎಷ್ಟು ಇದು ಇದೆ, ಸಾಫ್ಟಾಗಿ ಆಗಿದೆ ಈ ಗುಲಾಬ್ ಜಾಮೂನು. ಇದೇ ಥರ ನಾವು ಮನೆಯಲ್ಲಿರೋ ಇಂಗ್ರೀಡಿಯೆಂಟಿಂದ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್. ಪ್ಯಾಕೆಟಿಂದ ತಂದು ಯಾವಾಗಲೂ ಮಾಡ್ತಾ ಇರ್ತೀವಿ, ಆದರೆ ಈ ಥರ ಮನೆಯಲ್ಲೇ ಇದ್ದಿದ್ದ ರವೆಯಿಂದ ನಾವು ಈ ಥರ ಗುಲಾಬ್ ಜಾಮೂನ್ ಮಾಡಿಕೊಟ್ರೆ ಮನೆಯಲ್ಲಿ ಎಲ್ಲರಿಗೂ ಖುಷಿ ಆಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ರಿಕ್ವೆಸ್ಟ್ ನಿಮಗೆ, ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ, ಫೇಸ್ಬುಕ್ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇಲ್ಲಿ ನೋಡಿ ನಾನು ಈಗ ಇದನ್ನ ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ ಬೆಳಗ್ಗೆವರೆಗೂ. ರಾತ್ರಿ ಮಾಡಿದ್ದೆ ನಾನು ನೋಡಿ, ಬೆಳಗ್ಗೆ ಎಲ್ಲ ಡ್ರೈ ಜಾಮೂನ್ ಆಗ್ಬಿಟ್ಟಿದೆ. ಈ ಜಾಮೂನು ಎಲ್ಲ ಪಾಕನ ಅಬ್ಸರ್ವ್ ಮಾಡ್ಕೊಂಡಿದೆ. ಈ ಗುಲಾಬ್ ಜಾಮೂನು ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಚೆನ್ನಾಗೂ. ಇದು ಮನೆಯಿಂದ ನಾನು ಮನೆಯಲ್ಲೇ ರೆಡಿ ಮಾಡಿರೋ ಥರ ಕಾಣ್ತಾ ಇಲ್ಲ, ಪ್ಯಾಕೆಟಿಂದ ಮಾಡಿರೋ ಥರನೇ ಇದೆ ಈ ಗುಲಾಬ್ ಜಾಮೂನು. ಅಷ್ಟು ಸಾಫ್ಟಾಗಿ ಆಗುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್, ಮನೆಯಲ್ಲಿ ಮಾಡಿ ಆಮೇಲೆ ನನಗೆ ಹೇಳಿ ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಗುಲಾಬ್ ಜಾಮೂನು ಬಂತು ಇಲ್ವೋ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಈ ಥರ ಮಾಡಿ ಈ ಹೋಳಿ ಹಬ್ಬಕ್ಕೆ ಮಾಡ್ಕೊಳ್ತೀನಿ ನೀವು, ಆಮೇಲೆ ಎಲ್ಲರಿಗೂ ತಿನ್ನಿಸಿ. ಈಗ ಇದನ್ನ ಕೈಯಿಂದನೇ ಇದು ಮಾಡಿ ತೋರಿಸ್ತೀನಿ ರೀ, ಎಷ್ಟು ಸಾಫ್ಟಾಗಿ ಕಟ್ಟಾಗುತ್ತೆ ಕೈಯಿಂದ ನೋಡಿ. ಎಷ್ಟು ಹದವಾಗಿ ಇದು ಆಗಿದೆ ಇದು ಗುಲಾಬ್ ಜಾಮೂನು, ಸಾಫ್ಟ್ ಅಂದರೆ ಸಾಫ್ಟು. ನಿಮ್ಗೆ ಗೊತ್ತಾಗುತ್ತಾ ಇದು ರವೆಯಿಂದ ಮಾಡಿರೋದು ಇಲ್ವಲ್ಲ. ಇದು ಪ್ಯಾಕೆಟ್ ಗುಲಾಬ್ ಜಾಮೂನ್ ಥರನೇ ಇದೆ. ಬಾಯ್ ಬಾಯ್.